ಇಂದು ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ. ಹೀಗಾಗಿ ದೇಗುಲಗಳಲ್ಲಿ ವಿಶೇಷ ಪೂಜೆಗಳು ನಡೆದವು. ಕೆಲ ದೇಗುಲಗಳಲ್ಲಿ ನಿಜ ನಾಗರ ಹಾವುಗಳು ಪ್ರತ್ಯಕ್ಷವಾಗಿದ್ದು ಭಕ್ತರನ್ನ ರೋಮಾಂಚನಗೊಳಿಸಿತು. ಕಲ್ಲಿನ ನಾಗರಕ್ಕೆ ಹಾಲೆರೆದು ಭಕ್ತಿ, ನಿಜ ಹಾವಿಗೂ ಪೂಜೆ, ಹುತ್ತಕ್ಕೂ ತನಿ ಎರೆದು ಭಕ್ತಿ ಸಮರ್ಪಣೆ. ಸಹೋದರ ಸಹೋದರಿಯರ ಬಾಂಧವ್ಯದ ಸಡಗರ ಕಂಡಿದ್ದು ನಾಗರ ಪಂಚಮಿ ಪ್ರಯುಕ್ತ. ಬೆಂಗಳೂರು ಸೇರಿದಂತೆ ನಾಡಿನೆಲ್ಲೆಡೆ ಇಂದು ನಾಗರ ಪಂಚಮಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಶಿವ, ಸುಬ್ರಹ್ಮಣ್ಯ, ಗಣೇಶನ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅಭಿಷೇಕಗಳು ನಡೆದವು. ಕುಮಾರ ಪಾರ್ಕ್ ಬಳಿಯ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲೂ ಭಕ್ತರ ದಂಡೇ ನೆರೆದಿತ್ತು. ಉತ್ತರಹಳ್ಳಿಯಲ್ಲಿರೋ ಶ್ರೀ ಕುಕ್ಕಲಮ್ಮ ನಾಗಕನ್ನಿಕಾ ದೇವಸ್ಥಾನದಲ್ಲಿ ಪವಿತ್ರ ನಾಗರ ಪಂಚಮಿ ಆಚರಿಸಲಾಯಿತು. ಕ್ಷೇತ್ರದಲ್ಲಿ ಬೆಳ್ಳಿ ರಥೋತ್ಸವ, ಸುಬ್ರಹ್ಮಣ್ಯ ಕಲ್ಯಾಣೋತ್ಸವ ನಡೆದವು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇಗುಲದಲ್ಲಿ ವಿಶೇಷ ಪೂಜೆ ನಡೆಯಿತು. ಬೆಳಗ್ಗೆಯಿಂದಲೇ ಮಹಿಳೆಯರು ದೇಗುಲಗಳತ್ತ ಧಾವಿಸಿದ್ರು. ತುಂಬ ಜನ ಇದ್ದಾರೆ ಸರ್, ಸಿಕ್ಕಾಬಟ್ಟೆ ಜನ ಇದ್ದಾರೆ. ನಾವು 4 o'clock ಬಂದಿದ್ದು, 4 o'clock ಬಂದರೆ ಇವಾಗ ದರ್ಶನ ಆಗಿದೆ. ತುಂಬ ಖುಷಿ ಆಯಿತು. ಇವತ್ತು ಮೊದಲನೇ ಹಬ್ಬ, ನಮ್ಮ ಶ್ರಾವಣ ಸ್ಟಾರ್ಟ್ ಆಗಿ, ಹಾಗಾಗಿ ಮೊದಲನೇ ಹಬ್ಬ ಆಗಿದ್ದು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕಿನಲ್ಲಿ ಬೆಳಿಗ್ಗೆಯೇ ದೇಗುಲದಲ್ಲಿ ನಾಗರ ಹಾವು ದರ್ಶನ ಕೊಟ್ಟಿತ್ತು. ಉದ್ದಾರಹಳ್ಳಿಯ ಸಿದ್ದೇಶ್ವರ ಸ್ವಾಮಿ ದೇಗುಲದ ವಿಗ್ರಹದ ಮೇಲೆ ನಾಗರ ಹಾವು ಪ್ರತ್ಯಕ್ಷವಾಗಿತ್ತು. ಹಾವನ್ನ ಕಂಡು ಗ್ರಾಮಸ್ಥರು ಪೂಜೆ ಸಲ್ಲಿಸಿದ್ರು. ನವೀನ್ ಮತ್ತು ಪ್ರಶಾಂತ್ ಜೊತೆ ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.